ಮೀಡಿಯಾ ಮಾಹಿತಿ ಚಾನೆಲ್ನ ಪ್ರೀತಿಯ ಸ್ನೇಹ ಬಳಗಕ್ಕೆಲ್ಲ ಮತ್ತೊಂದು ಹೊಸ ವಿಡಿಯೋಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಹೊಸ ವರ್ಷ 2025ರ ಪ್ರಾರಂಭದಿಂದಲೂ ಸಾಕಷ್ಟು ನಿಯಮಗಳಲ್ಲಿ ಬದಲಾವಣೆಗಳನ್ನು ದೇಶದಲ್ಲಿ ತರ್ತಾ ಇದ್ದಾರೆ. ಈಗ ಪ್ರೈವೇಟ್ ಫರ್ಮ್ಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತಹ ಎಂಪ್ಲಾಯಿಗಳಿಗಾಗಿ ಮತ್ತು ಗೌರ್ಮೆಂಟ್ ನೌಕರದಾರರಿಗಾಗಿ EPFOನಲ್ಲಿ ಕೆಲವೊಂದಿಷ್ಟು ನಿಯಮಗಳನ್ನು, ಮುಖ್ಯವಾದ ನಿಯಮಗಳನ್ನು ಬದಲಾವಣೆ ಮಾಡಿದ್ದಾರೆ. ಆ ನಿಯಮಗಳ ಬಗ್ಗೆ ನಮ್ಮ ಈ ವಿಡಿಯೋಗಳಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಾನು ನೀಡುತ್ತೇನೆ. ಹಾಗಾಗಿ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ. ಯಾರೆಲ್ಲ ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ಬರ್ತಾ ಇರತಕ್ಕಂತಹ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಸ್ನೇಹಿತರೆ, ನಮ್ಮ ಈ ವಿಡಿಯೋಗಳಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಬರ್ತಾ ಇರತಕ್ಕಂತಹ ಎಲ್ಲ ಸೌಲಭ್ಯಗಳು ಮತ್ತು ಯೋಜನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ನಮ್ಮ ವಿಡಿಯೋಗಳಲ್ಲಿ ಪಡ್ಕೋಬಹುದು. ಸ್ನೇಹಿತರೆ, ಈ EPFO ಅನ್ನೋದು ಅಂದರೆ ಎಂಪ್ಲಾಯ್ ಪ್ರೊವಿಡೆಂಟ್ ಫಂಡ್ ಅಂತ ಅನ್ನೋದು ಪ್ರತಿಯೊಬ್ಬ ನೌಕರದಾರರ ಅಂದರೆ ಪ್ರೈವೇಟ್ ಫರ್ಮ್ ನೌಕರದಾರರಾಗಿರ್ಬೋದು ಅಥವಾ ಗೌರ್ಮೆಂಟ್ ನೌಕರದಾರರಾಗಿರ್ಬೋದು, ಅವರ ಒಂದು ನೌಕರಿಯ ಅವಧಿಯಲ್ಲಿ ಈ ಒಂದು EPFO ಅನ್ನೋದು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಈಗ ನಮ್ಮ ದೇಶದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತಹ ಪ್ರತಿಯೊಬ್ಬ ಎಂಪ್ಲಾಯಿಗಳ ಸಲುವಾಗಿ ನಮ್ಮ ಕೇಂದ್ರ ಸರ್ಕಾರದಿಂದ ಕೆಲವೊಂದಿಷ್ಟು EPFOಗೆ ಸಂಬಂಧಪಟ್ಟಂತೆ ನಿಯಮಗಳಲ್ಲಿ ಬಹುದೊಡ್ಡ ಬದಲಾವಣೆಗಳನ್ನು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಈ ಮೊದಲೆಲ್ಲ ಪ್ರತಿಯೊಬ್ಬ ಎಂಪ್ಲಾಯಿಗಳ ಸಂಬಳದಿಂದ ಪ್ರತಿ ತಿಂಗಳಿನಲ್ಲಿ PF ಖಾತೆಯಲ್ಲಿ ಅವರ ಸಂಬಳದ 12% ಹಣವನ್ನು ಉಳಿತಾಯ ಖಾತೆಗಳಿಗೆ ಜಮೆ ಮಾಡುವಂತಹ ಒಂದು ಲಿಮಿಟನ್ನು ಸೆಟ್ ಮಾಡಿದರು. ಆದರೆ ಇನ್ನು ಮುಂದೆ ಈ ಒಂದು ಲಿಮಿಟನ್ನು ತೆಗೆದುಹಾಕಬೇಕು ಅನ್ನುವಂತಹ ನಿರ್ಧಾರವನ್ನು ಸರ್ಕಾರ ಮಾಡಿಕೊಂಡಿದೆ. ಅಂದರೆ ಎಂಪ್ಲಾಯಿಗಳು ಇನ್ನು ಮುಂದೆ PFನಲ್ಲಿ ಈ ಒಂದು 12%ಗಿಂತ ಹೆಚ್ಚಿನ ಹಣವನ್ನು ಕೂಡ ಉಳಿತಾಯ ಮಾಡ್ಕೋಬಹುದಾಗಿದೆ. ಇದರಿಂದ ಎಂಪ್ಲಾಯಿಗಳಿಗೆ ಆಗ್ತಕ್ಕಂತಹ ಒಂದು ಬಹುದೊಡ್ಡ ಅನುಕೂಲ ಏನಂತಂದರೆ, ಇವರು ರಿಟೈರ್ಮೆಂಟ್ ನಂತರ ಹೆಚ್ಚಿನ ಮೊತ್ತವನ್ನು ತಮ್ಮ ಜೀವನದ ನಿರ್ವಹಣೆಗಾಗಿ ಪಡ್ಕೋಬಹುದು. ಇದರಿಂದ ದೇಶದ 6.5 ಕೋಟಿ ನೌಕರರಿಗೆ ಅನುಕೂಲ ಆಗ್ತಾ ಇದೆ. ಇನ್ನು EPFOಗೆ ಸಂಬಂಧಪಟ್ಟಂತೆ ಸರ್ಕಾರ ಇನ್ನೊಂದು ನಿರ್ಧಾರವನ್ನು ಮಾಡ್ಕೊಳ್ತಾ ಇದೆ. ಅದೇನಂತಂದರೆ, ಈಗಾಗಲೇ ಕಾಮರ್ಸ್ನಲ್ಲಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅಂದರೆ ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು ಅಥವಾ ಸ್ವಿಗ್ಗಿ ಮತ್ತು ಝೊಮ್ಯಾಟೋದಂತಹ ಡೆಲಿವರಿ ಬಾಯ್ಗಳನ್ನು ಕೂಡ ಈ ಒಂದು EPFOಗೆ ಸೇರಿಸಿಕೊಂಡು ಅವರಿಗೂ ಕೂಡ EPFOದ ಲಾಭವನ್ನು ಪಡ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡಬೇಕು ಅನ್ನುವಂಥದ್ದು ಕೂಡ ಸರ್ಕಾರದ ಒಂದು ನಿರ್ಧಾರ ಆಗಿದೆ. ಇದರಿಂದ ಈ ಡೆಲಿವರಿ ಬಾಯ್ ಅಂತ ಕೆಲಸ ಮಾಡುವಂಥರ ಒಂದು ನೌಕರರ ಸಂಬಳದ ಒಂದು ಭಾಗವನ್ನು ಕೂಡ EPFO ಖಾತೆಗೆ ಜಮೆ ಮಾಡಿ ಅದನ್ನು ಅವರ ರಿಟೈರ್ಮೆಂಟ್ ನಂತರ ಅಥವಾ ಅವರ ಅವಶ್ಯಕತೆಗೆ ಅನುಗುಣವಾಗಿ ವಿತ್ಡ್ರಾ ಮಾಡಿಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡುವುದು ಒಂದು ಸರ್ಕಾರದ ಪ್ಲ್ಯಾನ್ ಆಗಿದೆ. ಇನ್ನು EPFOಗೆ ಸಂಬಂಧಪಟ್ಟಂತೆ ಇನ್ನೊಂದು ಮಹತ್ವದ ನಿರ್ಧಾರವನ್ನು ಸರ್ಕಾರ ಮಾಡಿಕೊಳ್ತಾ ಇದೆ. ಅದೇನಂತಂದರೆ EPFO 3.0 ಅನ್ನುವಂತಹ ಹೊಸ ಅಪ್ಡೇಟ್ ಇದಾಗಿರುತ್ತೆ. ಇದರ ಪ್ರಕಾರ ಇನ್ಮುಂದೆ EPFO ಹಣವನ್ನು ಅಂದರೆ PF ಹಣವನ್ನು PF ಖಾತೆದಾರರು ATMನಿಂದ ವಿತ್ಡ್ರಾ ಮಾಡಿಕೊಳ್ಳುವಂತಹ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾರೆ. ಇದೊಂದು ಬಹುದೊಡ್ಡ ಬದಲಾವಣೆ ಆಗಿದೆ. EPF ಕಡೆಯಿಂದ ಇದೊಂದು ಒಳ್ಳೆಯ ಅನುಕೂಲ ಆಗಿದೆ. EPFO ಖಾತೆದಾರರು ಏನಿರ್ತಾರೆ ಅವರು ATM ಕಾರ್ಡನ್ನು ಉಪಯೋಗಿಸ್ಕೊಂಡು ಅಥವಾ ಡೆಬಿಟ್ ಕಾರ್ಡ್ಗಳನ್ನು ಉಪಯೋಗಿಸ್ಕೊಂಡು ತಮ್ಮ ಅವಶ್ಯಕತೆಗೆ ತಕ್ಕಂತೆ ಹಣವನ್ನು EPFO ಖಾತೆಯಿಂದ ಪಡ್ಕೋಬಹುದಾಗಿದೆ. ಈಗ ಬ್ಯಾಂಕ್ ಖಾತೆಯ ಹಣವನ್ನು ATMನಿಂದ ವಿತ್ಡ್ರಾ ಮಾಡಿಕೊಳ್ಳುವಂತೆಯೇ ಈ EPFO ಖಾತೆಯಿಂದ ಕೂಡ ಹಣವನ್ನು ವಿತ್ಡ್ರಾ ಮಾಡ್ಕೋಬೋದು. PF ಖಾತೆಯಿಂದ ಹಣವನ್ನು ಪಡೆದುಕೊಳ್ಳಲಿಕ್ಕೆ ಆಗ್ತಾ ಇರತಕ್ಕಂತಹ ತೊಂದರೆಗಳನ್ನು ತಪ್ಪಿಸಲಿಕ್ಕೆ ಈ ಒಂದು ಅನುಕೂಲವನ್ನು ಕೇಂದ್ರ ಸರ್ಕಾರದವರು ಮಾಡಿಕೊಡ್ತಾ ಇದ್ದಾರೆ. ಇನ್ನು ಸ್ನೇಹಿತರೆ, EPFOಗೆ ಸಂಬಂಧಪಟ್ಟಂತೆ ಮತ್ತೊಂದು ಮಹತ್ವದ ಬದಲಾವಣೆ ಏನಿದೆ ಅಂತ ನೋಡೋದಾದರೆ, ಈಗ EPFO ಖಾತೆಯನ್ನು ಹೊಂದಿದಂಥವರು ಹೊಸ ಮನೆಯನ್ನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ಈ EPFO ಖಾತೆಯಿಂದ ಸಹಾಯವನ್ನು ಪಡ್ಕೋಬಹುದಾಗಿದೆ. EPFO ಖಾತೆದಾರರು ಮೆಚುರಿಟಿಗಿಂತ ಮೊದಲೇ ಮನೆಯನ್ನು ಖರೀದಿಗಾಗಿ ಹಣವನ್ನು ತೆಗೆಸ್ಕೋಬೋದು. ಅಷ್ಟೇ ಅಲ್ಲದೆ ಮನೆಯ ರಿಪೇರಿ ಅಥವಾ ಮನೆಯ ನಿರ್ಮಾಣಕ್ಕೂ ಕೂಡ EPFO ಖಾತೆಯಿಂದ ಹಣವನ್ನು ಪಡ್ಕೋಬಹುದಾಗಿದೆ. ಹಾಗಾದರೆ ಎಷ್ಟು ಹಣವನ್ನು EPFO ಖಾತೆಯಿಂದ ಈ ಎಲ್ಲ ಕೆಲಸಗಳಿಗಾಗಿ ಪಡ್ಕೋಬಹುದು ಅಂತ ನೋಡೋದಾದರೆ, ನಿಮ್ಮ ಸಂಬಳದ 12 ಪಟ್ಟು ಹಣವನ್ನು ನೀವು ಪಡ್ಕೋಬಹುದಾಗಿದೆ. ಅಂದರೆ ನಿಮ್ಮ ಸಂಬಳ 10,000 ರೂಪಾಯಿ ಆಗಿದ್ದರೆ ನೀವು 1,20,000 ರೂಪಾಯಿಗಳವರೆಗೂ ಕೂಡ ಹಣವನ್ನು ಪಡ್ಕೋಬಹುದಾಗಿದೆ. ಆದರೆ ಇಲ್ಲಿ ಒಂದು ಕಂಡೀಷನ್ ಇದೆ. ಅದೇನಂತ ನೋಡೋದಾದರೆ, ಈ ಒಂದು EPFO ಖಾತೆದಾರರು ಕಡಿಮೆ ಅಂದರೂ 5 ವರ್ಷಗಳವರೆಗೆ PF ಹಣವನ್ನು ತುಂಬಿರಬೇಕಾಗಿರುತ್ತೆ. ಅಂದರೆ ಅವರ ಖಾತೆಯಲ್ಲಿ PFನ ಹಣ 5 ವರ್ಷಕ್ಕಿಂತ ಹೆಚ್ಚಿನ ಅವಧಿಯ ಹಣ ಏನಿದೆ ಅದು ಜಮೆ ಆಗಿರಬೇಕಾಗಿರುತ್ತೆ.
ಇನ್ನು ನಿಮ್ಮ ಪಿ ಎಫ್ನ ಖಾತೆಯ ಸಂಪೂರ್ಣ ಹಣವನ್ನು ನೀವು ತೆಗೆದುಕೊಳ್ಳಿಕ್ಕೆ ಬರೋಲ್ಲ. ಅಂದರೆ ನಿಮ್ಮ ಇ ಪಿ ಎಫ್ನ ಖಾತೆಯ ಆಂಶಿಕ ಭಾಗವನ್ನು, ಅಂದರೆ ಟೋಟಲ್ ಅಮೌಂಟ್ನ ಇಷ್ಟು % ಅಮೌಂಟನ್ನು ಮಾತ್ರ ನೀವು ವಿತ್ಡ್ರಾ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನೀವು ಈ ಒಂದು ಅಮೌಂಟನ್ನು ವಿತ್ಡ್ರಾ ಮಾಡ್ಕೋಬೇಕಂತಂದರೆ ನೀವು ಇ ಪಿ ಎಫ್ ಒ ಪೋರ್ಟಲ್ ಅಥವಾ ಉಮಂಗ್ ಆ್ಯಪ್ನ ಮೂಲಕ ಫಾರ್ಮ್ ನಂಬರ್ 31 ತುಂಬಿ ವಿತ್ಡ್ರಾಗಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಅಷ್ಟೇ ಅಲ್ಲದೆ ಮನೆ ಖರೀದಿ, ರಿಪೇರಿ, ಮನೆ ನಿರ್ಮಾಣ ಬಿಟ್ಟು ಬೇರೆ ಅವಶ್ಯಕತೆಗಳಿಗೂ ಕೂಡ ನೀವು ಪಿ ಎಫ್ನಿಂದ ಹಣವನ್ನು ವಿತ್ಡ್ರಾ ಮಾಡ್ಕೋಬೋದು. ಮನೆಯ ಸದಸ್ಯರ ಒಂದು ಆರೋಗ್ಯಕ್ಕಾಗಿ, ಅಂದರೆ ಎಮರ್ಜೆನ್ಸಿ ವೈದ್ಯಕೀಯ ಸೇವೆಗಳಿಗಾಗಿ ಮತ್ತು ವಿದ್ಯಾಭ್ಯಾಸಕ್ಕಾಗಿ, ಮದುವೆಗಾಗಿ ಹಾಗೂ ಮತ್ತಿತರ ಅವಶ್ಯಕ ಕಾರ್ಯಗಳಿಗಾಗಿ ಕೂಡ ನೀವು ಪಿ ಎಫ್ ಖಾತೆಯಿಂದ ಹಣವನ್ನು ಪಡ್ಕೋಬೋದು. ಇ ಪಿ ಎಫ್ ಒ ನಿಯಮದ ಪ್ರಕಾರ ಇ ಪಿ ಎಫ್ ಒ ಖಾತೆಯಿಂದ ಹಣವನ್ನು 90%ವರೆಗೂ ಕೂಡ ಇ ಪಿ ಎಫ್ ಖಾತೆದಾರರು ತನ್ನ ರಿಟೈರ್ಮೆಂಟ್ನ 1 ವರ್ಷ ಪೂರ್ವದಲ್ಲಿ ಪಡ್ಕೋಬೋದಾಗಿದೆ. ಅದಕ್ಕಾಗಿ ಖಾತೆದಾರರ ವಯಸ್ಸು 54 ವರ್ಷಕ್ಕಿಂತ ಹೆಚ್ಚು ಆಗಿರಬೇಕು. ಇ ಪಿ ಎಫ್ ಒ ಖಾತೆದಾರರು 1 ತಿಂಗಳ ನಿರುದ್ಯೋಗದ ತರುವಾಯ 75%ನಷ್ಟು ಹಣವನ್ನು ಪಡ್ಕೋಬೋದು. ಜೊತೆಗೆ 2 ತಿಂಗಳ ನಿರುದ್ಯೋಗದ ನಂತರ ಪೂರ್ಣ ಪ್ರಮಾಣದ ಹಣವನ್ನು ಕೂಡ ವಿತ್ಡ್ರಾ ಮಾಡ್ಕೋಬೋದು. ಬೇರೆ ಕೆಲಸಕ್ಕೆ ಸೇರಿದ ನಂತರ ಈ ಒಂದು 25% ಏನು ಉಳಿದಿರುತ್ತೆ ಆ ಅಮೌಂಟನ್ನು ಬೇರೆ ಒಂದು ಹೊಸ ಕೆಲಸಕ್ಕೆ ಸೇರಿದ ಪಿ ಎಫ್ ಅಮೌಂಟ್ಗೆ ನೀವು ಟ್ರಾನ್ಸ್ಫರ್ ತಗೋಬೋದು. ಇನ್ನು ಇ ಪಿ ಎಫ್ ಒ ಖಾತೆದಾರರು ನಿರಂತರವಾಗಿ 5 ವರ್ಷಗಳವರೆಗೆ ಇ ಪಿ ಎಫ್ ಒ ಖಾತೆಗೆ ಒಂದು ಹಣವನ್ನು ಜಮೆ ಆಗಿದ್ದರೆ ಅಂಥವರಿಗೆ ಹಣವನ್ನು ವಿತ್ಡ್ರಾ ಮಾಡುವಂತಹ ಸಂದರ್ಭದಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ. ಅಂದರೆ ಮ್ಯಾಚ್ಯೂರಿಟಿಗಿಂತ ಮೊದಲೇ ವಿತ್ಡ್ರಾ ಮಾಡಿಕೊಂಡರೆ ಟಿ ಡಿ ಎಸ್ ಕಟ್ ಆಗುತ್ತೆ. ಅದೇ 50,000ಕ್ಕಿಂತ ಕಡಿಮೆ ವಿತ್ಡ್ರಾ ಮಾಡಿಕೊಂಡ್ರೆ ಟಿ ಡಿ ಎಸ್ ಕಟ್ ಮಾಡಲಾಗೋದಿಲ್ಲ. ಇ ಪಿ ಎಫ್ ಒ ಖಾತೆಯನ್ನು ಹೊಂದಿದಂತಹ ಎಂಪ್ಲಾಯಿಗಳಿಗೆ ಇದೊಂದು ತುಂಬ ದೊಡ್ಡ ಅನುಕೂಲ ಅಂತಲೇ ಹೇಳ್ಬೋದು. ಇ ಪಿ ಎಫ್ ಒ ನಿಯಮದ ಪ್ರಕಾರ ಖಾತೆದಾರರು ಪ್ಯಾನ್ ಕಾರ್ಡನ್ನು ಇ ಪಿ ಎಫ್ ಒ ಖಾತೆಗೆ ಲಿಂಕ್ ಮಾಡಿಸಿದರೆ 10%ನಷ್ಟು ಟಿ ಡಿ ಎಸ್ ಕಟ್ ಆಗುತ್ತೆ. ಅದೇ ಪ್ಯಾನ್ ಕಾರ್ಡನ್ನು ಲಿಂಕ್ ಮಾಡಿಸದೇ ಇದ್ದರೆ 30% ಟ್ಯಾಕ್ಸ್ ಕಟ್ ಆಗುತ್ತೆ. ಸ್ನೇಹಿತರೆ, ಇನ್ನೊಂದು ವಿಶೇಷವಾದ ಮಾಹಿತಿ ಏನು ಅಂತ ನೋಡೋದಾದರೆ, ದೇಶದ 6.5 ಕೋಟಿ ಜನರ ಪಿ ಎಫ್ ಅಕೌಂಟ್ನಲ್ಲಿ ಪಿ ಎಫ್ ಹಣದ ಮೇಲಿನ ಬಡ್ಡಿ ಜಮೆಯನ್ನು ಮಾಡಲಾಗಿದೆ. ಪಿ ಎಫ್ ಖಾತೆದಾರರು ತಮ್ಮ ಖಾತೆಯನ್ನು ಚೆಕ್ ಮಾಡ್ಕೋಬೋದು, ಅಂದರೆ ಖಾತೆಯ ಬ್ಯಾಲೆನ್ಸನ್ನು ಚೆಕ್ ಮಾಡ್ಕೋಬೋದು. ಇದರಿಂದ ನೀವು ನಿಮ್ಮ ಒಂದು ಬಡ್ಡಿ ಜಮಾ ಆಗಿದೆಯಾ ಅಂತ ನೋಡ್ಕೋಬೋದು. ಇದಕ್ಕಾಗಿ ನೀವು ಇ ಪಿ ಎಫ್ ಒ ವೆಬ್ಸೈಟ್ಗೆ ಭೇಟಿ ನೀಡಬಹುದು ಅಥವಾ ಉಮಂಗ್ ಆ್ಯಪನ್ನು ಉಪಯೋಗಿಸ್ಕೊಂಡು ನಿಮ್ಮ ಖಾತೆಯ ಬ್ಯಾಲೆನ್ಸನ್ನು ಚೆಕ್ ಮಾಡ್ಕೋಬೋದು. ಸ್ನೇಹಿತರೆ, ಪ್ರೈವೇಟ್ ನೌಕರಿದಾರರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ. ಅದೇನಪ್ಪ ಅಂತ ನೋಡೋದಾದರೆ, ಈ ಹಿಂದೆ ತಿಳಿಸಿದ ಕಂಡೀಷನ್ಗಳಲ್ಲಿ, ಅಂದರೆ ಮನೆ ಖರೀದಿ ಆಗಿರ್ಬೋದು, ಮನೆ ನಿರ್ಮಾಣ ಆಗಿರ್ಬೋದು ಅಥವಾ ರಿಪೇರಿ ಆಗಿರ್ಬೋದು, ವಿದ್ಯಾಭ್ಯಾಸ, ಮೆಡಿಕಲ್ ಎಮರ್ಜೆನ್ಸಿ, ಇಂತಹ ಸಂದರ್ಭಗಳಲ್ಲಿ 1 ಲಕ್ಷದವರೆಗೂ ಕೂಡ ಹಣವನ್ನು ವಿತ್ಡ್ರಾ ಮಾಡ್ಕೋಬಹುದಾದಂಥ ಒಂದು ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಅಂದರೆ ಈ ಮೊದಲೆಲ್ಲ ಇಂತಹ ಕೆಲಸಗಳಿಗೆ ಹಣವನ್ನು ವಿತ್ಡ್ರಾ ಮಾಡ್ಕೊಳ್ಳುವಂತಹ ಲಿಮಿಟನ್ನು 50,000 ರೂಪಾಯಿಗಳಿಗೆ ಮಾಡಿದ್ರು. ಈಗ ಅದನ್ನು 1 ಲಕ್ಷಕ್ಕೆ ಏರಿಸಿದ್ದಾರೆ. ಇದು ಪ್ರೈವೇಟ್ ನೌಕರಿದಾರರಿಗೆ ಕೇಂದ್ರ ಸರ್ಕಾರ ನೀಡಿರುವಂತಹ ಒಂದು ಕೊಡುಗೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇ ಪಿ ಎಫ್ ಒನಲ್ಲಿ 6.5 ಕೋಟಿ ಎಂಪ್ಲಾಯಿಗಳ ಒಂದು ಖಾತೆ ಇದ್ದು ಈಗ ಅದು 7.5 ಕೋಟಿ ಒಂದು ಎಂಪ್ಲಾಯಿಗಳ ಖಾತೆಗೆ ಏರಿಕೆಯಾಗಿದೆ. ಈ ಎಲ್ಲ ಹೊಸ ಎಂಪ್ಲಾಯಿಗಳ ಇ ಪಿ ಎಫ್ ಒ ಖಾತೆಯ UAN ಆ್ಯಕ್ಟಿವೇಟ್ ಆಗೋದರ ಜೊತೆಗೆ ಹಳೆ ಎಂಪ್ಲಾಯಿಗಳು ಯಾರೆಲ್ಲ ಈವರೆಗೂ ತಮ್ಮ ಖಾತೆಯ ಒಂದು UAN ಅಕೌಂಟ್ನ ಒಂದು UANನ ಆ್ಯಕ್ಟಿವೇಟ್ ಮಾಡ್ಕೊಂಡಿಲ್ಲವೋ ಅವರೆಲ್ಲರೂ ಕೂಡ ಆ್ಯಕ್ಟಿವೇಟ್ ಮಾಡ್ಕೋಬೇಕಾಗತ್ತೆ. UAN ಆ್ಯಕ್ಟಿವೇಟ್ ಆದ ನಂತರ ಎಂಪ್ಲಾಯಿಗಳು ಒಂದು ಇ ಪಿ ಎಫ್ ಒ ಪೋರ್ಟಲ್ನಲ್ಲಿ ಬಹಳಷ್ಟು ಒಂದು ಫೀಚರ್ಸ್ನ ಉಪಯೋಗ ಮಾಡ್ಕೋಬೋದು. ಅಂದರೆ ತಮ್ಮ ಪಿ ಎಫ್ ಅಕೌಂಟ್ನ ಮ್ಯಾನೇಜ್ ಮಾಡ್ಕೋಬೋದು, ಪಾಸ್ಬುಕ್ನ ಚೆಕ್ ಮಾಡ್ಕೋಬೋದು, ಡೌನ್ಲೋಡ್ ಮಾಡ್ಕೋಬೋದು, ಹಾಗೂ ಇದರ ಜೊತೆಗೆ ಬ್ಯಾಲೆನ್ಸ್ನ ಚೆಕ್ ಮಾಡಿಕೊಂಡು ಆನ್ಲೈನ್ನಲ್ಲಿ ಕ್ಲೇಮ್ನ ಸಬ್ಮಿಟ್ ಮಾಡ್ಬೋದು. ಹಾಗೆಯೇ ಪರ್ಸ್ನಲ್ ಡೀಟೇಲ್ಸ್ನ ಕೂಡ ಅಪ್ಡೇಟ್ ಮಾಡ್ಬೋದು. ಇವೆಲ್ಲವುಗಳದರ ಜೊತೆಗೆ ನೀವು ಕ್ಲೇಮ್ ಮಾಡಿರುವಂತಹ ಪಿ ಎಫ್ನ ಅಮೌಂಟ್ನ ಬಗ್ಗೆ ಕೂಡ ಟ್ರ್ಯಾಕ್ ಮಾಡ್ಕೋಬೋದು. ಇವುಗಳನ್ನು ನೀವು ಉಮಂಗ್ ಆ್ಯಪ್ನಲ್ಲಿ ಅಥವಾ ಇ ಪಿ ಎಫ್ ಒ ಪೋರ್ಟಲ್ನಲ್ಲಿ ಚೆಕ್ ಮಾಡ್ಕೋಬೋದು. ಸ್ನೇಹಿತರೆ, ಇದಾಗಿತ್ತು ಇ ಪಿ ಎಫ್ನ ನಿಯಮಗಳ ಬಗ್ಗೆ ಹಾಗೂ ಇ ಪಿ ಎಫ್ನ ನಿಯಮಗಳಲ್ಲಿ ಆಗಿರ್ತಕ್ಕಂತಹ ಬದಲಾವಣೆಗಳ ಬಗ್ಗೆ ಇರತಕ್ಕಂತಹ ಮಾಹಿತಿ. ನಮ್ಮ ಮುಂದಿನ ವಿಡಿಯೋಗಳಲ್ಲಿ ಪಿಂಚಣಿಯ ಬಗ್ಗೆ, ಅಂದರೆ ಪೆನ್ಷನ್ನ ಬಗ್ಗೆ ಆಗಿರ್ತಕ್ಕಂತಹ ಬದಲಾವಣೆಗಳು, ಅಂದರೆ ಪೆನ್ಷನ್ನ ನಿಯಮಗಳಲ್ಲಿ ಆಗಿರ್ತಕ್ಕಂತಹ ಬದಲಾವಣೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ.
ಹಾಗಾಗಿ ನಮ್ಮ ಈ ಚಾನೆಲ್ನ ಪ್ರತಿಯೊಬ್ಬರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಆಗಲಿ ಅಥವಾ ಕರ್ನಾಟಕ ಸರ್ಕಾರದಿಂದ ಪ್ರಾರಂಭಗೊಂಡಂತಹ ಈ ಒಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಆಗಲಿ ಅಥವಾ ಕೇಂದ್ರ ಸರ್ಕಾರದಿಂದ ಬರ್ತಾ ಇರ್ತಕ್ಕಂತಹ ಯಾವುದೇ ಯೋಜನೆಗಳು ಅಥವಾ ಸೌಲಭ್ಯಗಳ ಬಗ್ಗೆ ಆಗಲಿ ಇರ್ತಕ್ಕಂತಹ ಅಪ್ಡೇಟ್ಗಳನ್ನು ನೀವು ನಮ್ಮ ಈ ವಿಡಿಯೋಗಳಲ್ಲಿ ನೀವು ಪಡ್ಕೋಬಹುದು. ಇನ್ನೂವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮತ್ತಷ್ಟು ಹೊಸ ಅಪ್ಡೇಟ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.